ವೀಕ್ಷಕರೇ ನಮಸ್ಕಾರ. ರೇವ್ ಪಾರ್ಟಿ ಮೊನ್ನೆ ತಾನೇ ನೋಡ್ತಾ ಇದ್ವಿ ನಾವು. ಒಂದಿಷ್ಟು ಜನ ಈ ಬೆಂಗಳೂರು ಸಿಕ್ಕಾಕೊಂಡು ಸಾಕಷ್ಟು ಸುದ್ದಿಯಲ್ಲಿರುವಂಥ ವಿಚಾರ ಈಗ ಅದಾಗಿದೆ. ಆದರೆ ಈ ರೇವ್ ಪಾರ್ಟಿಯ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾವು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಅದೇನಪ್ಪ ಅಂದರೆ ರೇವ್ ಪಾರ್ಟಿಗಳು ಅಂದರೆ ನಿಜವಾಗ್ಲೂ ಏನು, ಅಲ್ಲಿ ಏನೆಲ್ಲ ಅಸಹ್ಯಕರವಾಗಿರುವಂಥ ಸಂಗತಿಗಳು ನಡೆಯುತ್ತೆ, ಕೇವಲ ಮತ್ತಲ್ಲಿ ಮಾತ್ರ ತೇಲಾಡ್ತಾ ಇರ್ತಾರಾ, ಅಥವಾ ಈಗ ಒಂದು ಮಾತು ಕೇಳಿ ಬಂದಿದೆ ಇಲ್ಲಿ ಸೆಕ್ಸ್ ಕೂಡ ನಡೆಯಿತು ಅನ್ನೋಂಥ ವಿಚಾರ. ಸೊ ಹೀಗಾಗಿ ಅಲ್ಲಿ ನಿಜವಾಗ್ಲೂ ಏನೆಲ್ಲ ನಡೀತು, ಹಾಗೆಯೇ ಈ ಒಂದು ರೇವ್ ಪಾರ್ಟಿಗಳ ಚಿತ್ರಣ ಹೇಗಿರುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ. ರೇವ್ ಪಾರ್ಟಿ ಪ್ರಸ್ತುತ ಅತಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇರುವಂಥ ಟಾಪಿಕ್ ಇದು. ಇನ್ನು ಬೆಂಗಳೂರಿನ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ನಡೆದಿರುವಂಥ ಪಾರ್ಟಿಯಲ್ಲಿ ತೆಲುಗಿನ ನಟ ನಟಿಯರು ಪಾಲ್ಗೊಂಡಿದ್ದರು. ಅಷ್ಟೇ ಯಾಕೆ, ರಾಜಕಾರಣಿಗಳ ಮಕ್ಕಳು, ಉದ್ಯಮಿಗಳ ಮಕ್ಕಳು ಈ ಒಂದು ರೇವ್ ಪಾರ್ಟಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಒಂದಿಷ್ಟು ಜನ ಇನ್ಫ್ಲೂಯೆನ್ಸ್ ಮೇಲೆ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇರೋದ್ರಿಂದಾಗಿ ಯಾರೆಲ್ಲ ತಪ್ಪಿಸ್ಕೊಂಡು ಓಡೋಗಿದ್ರೋ, ನಾನು ಬೇರೆ ರೆಸಾರ್ಟಲ್ಲಿದ್ದೀನಿ, ನಾನು ಬೇರೆ ಜಾಗದಲ್ಲಿದ್ದೀನಿ ಅಂತ ವಿಡಿಯೋಗಳನ್ನೆಲ್ಲ ಮಾಡಿದ್ರಲ್ಲ ನಟಿಯರು, ಅವರೆಲ್ಲರೂ ಕೂಡ ಈಗ ಸಿಕ್ಕಾಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ವಿಚಾರ ಈಗ ನ್ಯಾಷನಲ್ ನ್ಯೂಸ್ ಆಗಿದೆ. ನೋಡಿ, ರೇವ್ ಪಾರ್ಟಿ ವಿಚಾರ ಬಯಲಾಗ್ತಾ ಇದ್ದಂತೆ ಜನರಲ್ಲಿ ಈ ರೇವ್ ಪಾರ್ಟಿ ಅಂದ್ರೇನು, ಯಾಕೆ, ಎತ್ತ, ಕೇವಲ ಡ್ರಗ್ಸ್ ಮಾತ್ರ ತೆಗೆದುಕೊಳ್ತಾ ಇರ್ತಾರೆ, ಡ್ರಗ್ಸ್ ಎಲ್ಲಿಂದ ಬರುತ್ತೆ, ಯಾಕೆ ಇದನ್ನ ಮಾಡ್ತಾರೆ, ಈ ಎಲ್ಲ ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ. ಸೊ ಹಾಗೆಯೇ ಈ ರೇವ್ ಪಾರ್ಟಿಗಳು ಯುವ ಸಮುದಾಯವನ್ನು ಯಾಕೆ ಆಕರ್ಷಿಸ್ತಾ ಇದೆ, ಯುವ ಸಮುದಾಯಕ್ಕೆ ಈ ಒಂದು ಡ್ರಗ್ಸ್ಗಳು ಹೇಗೆ ಸಪ್ಲೈ ಆಗ್ತಾ ಇದೆ, ಇದರ ಒಂದು ಜಾಲ ಯಾವ ರೀತಿಯಾಗಿ ಪಸರಿಸಿದೆ ಅನ್ನೋದನ್ನು ಕೂಲಂಕುಷವಾಗಿ ನೋಡ್ತಾ ಹೋಗಬೇಕಾಗತ್ತೆ. ನೋಡಿ, ಬೆಂಗಳೂರಿನ ಖಾಸಗಿ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದಂಥ ರೇವ್ ಪಾರ್ಟಿ ಮೇಲೆ CCB ಪೊಲೀಸರು ದಾಳಿ ಮಾಡ್ತಾರೆ. ಈ ರೇವ್ ಪಾರ್ಟಿ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಜನರಲ್ಲಿ ಕುತೂಹಲ ಹೆಚ್ಚಾಗುತ್ತೆ. ಈ ರೇವ್ ಪಾರ್ಟಿ ಸಂಸ್ಕೃತಿ ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ನೋಡೋದೇ ಆಗಿದ್ದಲ್ಲಿ ಅದರ ಒಂದು ಹಿಸ್ಟ್ರಿ ಇಲ್ಲಿದೆ. ವೀಕ್ಷಕರ, ರೇವ್ ಪಾರ್ಟಿ ಸಂಸ್ಕೃತಿ 1950ರಲ್ಲಿ ಈ ಇಂಗ್ಲೆಂಡ್ನಲ್ಲಿ ಶುರು ಮಾಡಲಾಗುತ್ತೆ. ಅದು ವರ್ಷದಿಂದ ವರ್ಷಕ್ಕೆ ಇಡೀ ಪ್ರಪಂಚವನ್ನು ಆವರಿಸ್ಕೊಂಡು ಬಿಡುತ್ತೆ. ಮೊದಲು ಕ್ಲೋಸ್ಡ್ ಏರಿಯಾದಲ್ಲಿ ಹೆಚ್ಚು ಸೌಂಡ್ನಲ್ಲಿ ಮ್ಯೂಸಿಕ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡೋದು. ಬರೀ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡೋದಲ್ಲ, ಇಲ್ಲಿ ಕುಣಿತ, ಹಾಡು, ಮ್ಯೂಸಿಕ್ ಅಷ್ಟೇ ಅಲ್ಲ, ಇಲ್ಲಿ ಡ್ರಗ್ಸ್ ಸೇವನೆ ಇರುತ್ತೆ ಅನ್ನುವಂಥದ್ದು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಮದ್ಯ ಸೇವನೆ ಅನ್ನೋಂಥದ್ದು ಕಾಮನ್ ಆಗಿಬಿಟ್ಟಿದೆ. ಇನ್ನು ಡ್ರಗ್ಸ್ ಸೇವನೆ ಅನ್ನೋದು ಕೂಡ ಎಷ್ಟೋ ಕಡೆಗಳಲ್ಲಿ ಸಿಕ್ಕಾಪಟ್ಟೆ ಕಾಮನ್ ಆಗಿದೆ. ಇನ್ನು ಬರ್ಬರ್ತಾ ರೇವ್ ಪಾರ್ಟಿಯ ಅರ್ಥವೂ ಕೂಡ ಬದಲಾಗ್ತಾ ಹೋಗ್ಬಿಡುತ್ತೆ. ಅಂದರೆ ಆ ಟೈಮ್ನಲ್ಲಿ ಡ್ರಿಂಕ್ಸ್ ಮಾಡಿಕೊಂಡು, ಡ್ಯಾನ್ಸ್ ಮಾಡಿಕೊಂಡು, ಎಂಜಾಯ್ ಮಾಡ್ಕೊಂಡು ಇರ್ತಾಯಿದ್ರು. ಅದು ಕೂಡ ಪ್ರತಿಷ್ಠಿತ ಫ್ಯಾಮ್ಲಿಲಿರುವಂಥ ವ್ಯಕ್ತಿಗಳು, ಅಂದರೆ ಈ ರಾಜಕಾರಣಿಗಳಾಗಿರ್ಬೋದು, ರಾಜಕಾರಣಿಗಳ ಮಕ್ಕಳು, ಉದ್ಯಮಿಗಳು, ಸೆಲೆಬ್ರಿಟಿಗಳು, ಇವರು ಈ ರೇವ್ ಪಾರ್ಟಿಯನ್ನು ಮಾಡ್ತಾಯಿದ್ರು. ಇಡೀ ನೈಟು ತೆಲಾಡ್ಕೊಂಡು ನಶೆಯಲ್ಲಿ ಡ್ಯಾನ್ಸ್ ಮಾಡುವಂಥದ್ದು. ಅದಾದ ಬಳಿಕ ಕಾಲಕ್ರಮೇಣ ಇದು ಬೇರೆ ಬೇರೆ ರೀತಿಯಾಗಿರುವಂಥ ಅರ್ಥವನ್ನೇ ಪಡೆದುಕೊಳ್ತಾ ಹೋಗುತ್ತೆ. ಇಲ್ಲಿ ಏನೇನೆಲ್ಲ ಮಾಡಬಾರ್ದೋ ಅದೆಲ್ಲವನ್ನು ಕೂಡ ರೇವ್ ಪಾರ್ಟಿಯಲ್ಲಿ ಮಾಡ್ತಾರೆ. ಅದಕ್ಕೆ ರೇವ್ ಪಾರ್ಟಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಈ ಕಾರಣಕ್ಕೆ ರೇವ್ ಪಾರ್ಟಿಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಈ ರೇವ್ ಪಾರ್ಟಿಗಳನ್ನು ನಿಷೇಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗಿದ್ದರೂ ಕೂಡ ಕದ್ದು ಮುಚ್ಚಿ ಅಲ್ಲಲ್ಲಿ ರೇವ್ ಪಾರ್ಟಿಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇನ್ನು ರೇವ್ ಪಾರ್ಟಿಗಳು ತುಂಬ ಗೌಪ್ಯವಾಗಿ ನಡೆಯುತ್ತೆ. ಯಾಕಂದರೆ ಈ ಪಾರ್ಟಿಗಳಲ್ಲಿ ಸೆಲೆಬ್ರಿಟಿಗಳಿರ್ತಾರೆ, ದೊಡ್ಡ ದೊಡ್ಡ ಗಣ್ಯರ ಮಕ್ಕಳಿರ್ತಾರೆ. ಗಣ್ಯರು ಮಾತ್ರವಲ್ಲದೆ ಬಿಸ್ನೆಸ್ಮೆನ್ಗಳು ಮುಖ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು. ಯಾಕಂದರೆ ಹೀರೋಯಿನ್ಸ್ಗಳು ಎಲ್ಲ ಬರ್ತಾರೆ ಅಂದ ತಕ್ಷಣ ಬಿಸ್ನೆಸ್ಮನ್ಗಳಿಗೆ ಒಂದು ರೀತಿ ತಲೆ ತಿರುಗಿಬಿಡುತ್ತೆ. ಸೊ ಹೀಗಾಗಿ ಇವರು ಕೂಡ ಹೆಚ್ಚಾಗಿ ಬರ್ತಾರೆ. ಅದ್ರ ಜೊತೆಗೆ ಡ್ರಗ್ಸ್ ಸೇವನೆ, ಹುಡುಗಿಯರ ಜೊತೆ ಎಂಜಾಯ್ ಕೂಡ ಮಾಡ್ಬೋದು. ಹಾಗೆಯೇ ಅವ್ಯವಹಾರಗಳು ಕೂಡ ಇಲ್ಲಿ ನಡೆಯುತ್ತೆ
ಅಶ್ಲೀಲವಾಗಿರುವಂಥ ನೃತ್ಯಗಳನ್ನು ಮಾಡ್ತಾರೆ. ಯುವ ಸಮುದಾಯದ ಡ್ರಗ್ಸ್ ಸೇವನೆ ಮಾಡಿ ಅಶ್ಲೀಲ ನೃತ್ಯಗಳನ್ನು ಮಾಡೋದು, ಹಾಗೆಯೇ ಸಂಭೋಗವನ್ನು ಮಾಡುವಂಥದ್ದು ಇಲ್ಲಿ ಕಂಡುಬರುತ್ತೆ. ಇನ್ನು ಯಾವ ರೀತಿ ಇರುತ್ತೆ ಅಂದರೆ, ಹದ್ದು ಮೀರಿ ವರ್ತನೆಗಳು ಇಲ್ಲಿ ನಡೆಯುತ್ತೆ ಅಂತಂದರೆ ತಪ್ಪಾಗಲಾರದು. ಎಲ್ಲ ಕೆಲಸಗಳಿಗೂ ರೆಡಿಯಾದಂಥವ್ರು ಮಾತ್ರ ಎಂಥ ಪಾರ್ಟಿಗಳಿಗೆ ಅಟೆಂಡ್ ಆಗಬೇಕು ಅನ್ನೋಂಥ ವ್ಯಾಖ್ಯಾನ ಇದೆ. ಎಲ್ಲ ರೇವ್ ಪಾರ್ಟಿಗಳಲ್ಲೂ ಕೂಡ ಇದೆಲ್ಲ ನಡೆಯುತ್ತೆ ಆಲ್ಮೋಸ್ಟ್. ಇನ್ನು ಎಲ್ಲೋ ಒಂದು ಕಡೆ ಮಾತ್ರ ಇದೆಲ್ಲವೂ ನಡೆಯಲ್ಲ ಅಂತ ಹೇಳ್ಬೋದೇನೋ. ಅದು ಕೂಡ ಕೆಲವೊಂದು ಕಡೆ ಆಯ್ಕೆ ಮಾಡ್ಕೊಂಡು ನೋಡಬೇಕಷ್ಟೆ. ಮದ್ಯ ಸೇವನೆ, ಕುಣಿತ ಇರುತ್ತೆ. ಕೆಲವು ಪಾರ್ಟಿಗಳಲ್ಲಿ ಡ್ರಗ್ಸ್, ಹುಡುಗಿಯರು, ಶೃಂಗಾರ, ಸಂಭೋಗ ಎಲ್ಲ ಇರುತ್ತೆ. ಇನ್ನು ರೇವ್ ಪಾರ್ಟಿಗಳು ತುಂಬ ದುಬಾರಿಯಂತೆ. ಸೊ ಇಷ್ಟೆಲ್ಲ ಎಂಜಾಯ್ಮೆಂಟ್ ಇದ್ಮೇಲೆ ಕಡಿಮೆ ಬೆಲೆಗಂತೂ ಇವರನ್ನು ಕರ್ಕೊಳ್ಳೋದಿಲ್ಲ. ಹಾಗಾದರೆ ಎಷ್ಟಿರುತ್ತೆ ಒಬ್ಬ ವ್ಯಕ್ತಿಗೆ ಏನು ಎತ್ತ, ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಒಂದು ರೇವ್ ಪಾರ್ಟಿಗೆ, ಮೊನ್ನೆ ನಡೆದಿರುವಂಥ ಬೆಂಗಳೂರಿನ ರೇವ್ ಪಾರ್ಟಿಗೆ ಒಬ್ಬರಿಗೆ 50 ಲಕ್ಷ ರೂಪಾಯಿ ಫೀಸ್ ಇತ್ತಂತೆ. ಇಷ್ಟು ದೊಡ್ಡ ಮಟ್ಟದ ಹಣವನ್ನು ಖರ್ಚು ಮಾಡುವ ರೇವ್ ಪಾರ್ಟಿಗಳು ಅತ್ಯಂತ ಗೌಪ್ಯವಾಗಿ ನಡೆಯುತ್ತೆ. ಈ ರೇವ್ ಪಾರ್ಟಿ ಆಯೋಜಿಸುವವರೇ ಇವರಲ್ಲಿ ಪಾಲ್ಗೊಳ್ಳುವವರನ್ನು ಆಯ್ಕೆ ಮಾಡಿಕೊಳ್ತಾರೆ. ಆಯ್ದು ಹಾಗೂ ಕೆಲವು ಮಂದಿಗೆ ಆಹ್ವಾನವನ್ನು ಕೂಡ ಕೊಡ್ತಾ ಹೋಗ್ತಾರೆ. ಗೊತ್ತಿಲ್ಲದ ವ್ಯಕ್ತಿಗಳಿಗೆ ಯಾವ ಕಾರಣಕ್ಕೂ ಕೂಡ ಇಲ್ಲಿ ಎಂಟ್ರಿ ಅನ್ನುವಂಥದ್ದು ಸಿಗೋದಿಲ್ಲ. ಮುಂಚೆಯೇ ಪಾರ್ಟಿಯಲ್ಲಿ ಏನೆಲ್ಲ ಇರ್ತವೆ ಅಂತ ಹೇಳಲಾಗುತ್ತೆ. ಪಾರ್ಟಿಯಲ್ಲಿ ಪಾಲ್ಗೊಳ್ಳುವವರು ರಿಕ್ವೈರ್ಮೆಂಟ್ಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಎಲ್ಲದಕ್ಕೂ ಓಕೆ ಅನ್ನೋರಿಗೆ ಮಾತ್ರ ಈ ಪಾರ್ಟಿಗೆ ಎಂಟ್ರಿ. ಈ ರೇವ್ ಪಾರ್ಟಿಗಳನ್ನು ಶ್ರೀಮಂತರು ಫಾರ್ಮ್ ಹೌಸ್ಗಳು, ಗೆಸ್ಟ್ ಹೌಸ್ಗಳಲ್ಲಿ ಮಾಡ್ತಾರೆ. 24 ಗಂಟೆಗಳಿಂದ ಹಿಡಿದು 3 ದಿನಗಳವರೆಗೂ ಕೂಡ ಈ ಪಾರ್ಟಿಗಳು ನಡೆಯುತ್ತೆ. ಅದಕ್ಕೆ ತಕ್ಕಂತೆ ಫುಡ್ ಇರುತ್ತೆ, ಹಾಗೆಯೇ ಡ್ರಿಂಕ್ಸ್ ಇರುತ್ತೆ, ಡ್ರಗ್ಸು, ಸಿಗರೇಟು, ಈ ರೀತಿಯ ವ್ಯಸನಗಳನ್ನು ಮಾಡುವಂಥವ್ರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಡ್ಲಾಗಿರುತ್ತೆ. ಇನ್ನೂ ಕೆಲವು ರೇವ್ ಪಾರ್ಟಿಗಳಲ್ಲಿ ಲೈಂಗಿಕ ಚಟುವಟಿಕೆಗಳು ಕೂಡ ನಡೆಯುತ್ತೆ. ಆಲ್ಮೋಸ್ಟ್ ಇತ್ತೀಚಿನ ರೇವ್ ಪಾರ್ಟಿಗಳಲ್ಲಿ ಈ ಸಂಭೋಗ ಅನ್ನುವಂಥದ್ದು ನಡೀತಾ ಇದೆ. ಇದಕ್ಕಾಗಿ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತಂತೆ. ಎಂಥ ಪಾರ್ಟಿಗಳನ್ನು ವಿವರಿಸಲಾಗದಷ್ಟು ಅಸಹ್ಯವಾಗಿ ನಡೆಯುತ್ತೆ ಅಂತ ಕೆಲವರು ಹೇಳ್ತಾರೆ. ಸೊ ಟೋಟಲಾಗಿ ಹೇಳಬೇಕು ಅಂದರೆ ಇದು ಬಡವರ ಪಾರ್ಟಿಯಲ್ಲ, ಇದು ದೊಡ್ಡ ದೊಡ್ಡ ಶ್ರೀಮಂತರು ಮಾಡುವಂಥ ಪಾರ್ಟಿ. ಎಷ್ಟೋ ಜನ ಇವತ್ತಿಗೂ ಇದನ್ನ ಒಂದು ಡಿಗ್ನಿಟಿ ಅಂದ್ಕೊಂಡಿದ್ದಾರೆ. ಸೊ ಅದೇ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇನ್ನು ಬಾಲಿವುಡ್ನಲ್ಲಿ ಅತಿ ಹೆಚ್ಚು ರೇವ್ ಪಾರ್ಟಿಗಳು ನಡೆಯುತ್ತೆ ಅನ್ನೋಂಥ ಮಾತಿದೆ. ಯಾವುದೇ ಪಾರ್ಟಿಗಳು ನಡೆದ್ರೂ ಕೂಡ ಅಲ್ಲಿ ಆಲ್ಮೋಸ್ಟ್ ಡ್ರಗ್ಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಡ್ರಗ್ಸ್ ಸೇವನೆ ಮಾಡಿದರೆ ಮಾತ್ರ ಬಾಲಿವುಡ್ನಲ್ಲಿ ಬದುಕೋಕ್ಕಾಗೋದು ಅನ್ನುವಂಥ ಮಾತುಗಳು ಕೂಡ ಬಾಲಿವುಡ್ನ ಅಂಗಳದಿಂದ ಕೇಳಿ ಬಂದಿರುವಂಥ ಮಾತುಗಳು. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ, ಈಗ ನಮ್ಮ ಈ ಭಾರತ ಭೂಮಿಯಲ್ಲಿ ಕಲ್ಚರ್ ಅನ್ನುವಂಥದ್ದು ರೇವ್ ಪಾರ್ಟಿಗೆ ಒಳಗಾಗಿರೋದ್ರಿಂದಾಗಿ ಒಂದಿಷ್ಟು ಕಡೆಗಳಲ್ಲಿ ಈ ರೀತಿ ಅಧ್ವಾನಗಳು ನಡೀತಾ ಇದೆ. ಇದನ್ನು ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಆದರೆ ಆ ಶ್ರಮ ಏನೋ ಇನ್ನೂ ಹೆಚ್ಚಾಗಿ ಬೇಕೇನೋ. ಯಾಕೆಂದರೆ ಈ ಡ್ರಗ್ಸ್ಗಳು ಬರುವಂಥದ್ದು, ಇವೆಲ್ಲ ಅಫೀಮ್ಗಳು ಬರುವಂಥದ್ದು ಬುಡ ಸಮೇತ ಹೋಯಿತು ಅಂದರೆ ಮಾತ್ರ ಇಂಥದಕ್ಕೆಲ್ಲವೂ ಕೂಡ ಕಡಿವಾಣವನ್ನು ಹಾಕಬಹುದು.